2027ರ ಏಕದಿನ ವಿಶ್ವಕಪ್ನಲ್ಲಿ ಭಾರತ ಪರ ತಂಡದಲ್ಲಿ ಯಾವೆಲ್ಲ ಆಟಗಾರರು ಇರಬೇಕು, ಯಾರಿಗೆ ಅವಕಾಶವನ್ನ ಕೊಡಬೇಕು ಅನ್ನೋ ಬಗ್ಗೆ ಪದೇ ಪದೇ ಚರ್ಚೆ ಆಗ್ತಾನೆ ಇರುತ್ತೆ. ಹಾಗೆ ಮಾಜಿ ಕ್ರಿಕೆಟರ್ಗಳು ತಮ್ಮದೇ ಆಂಗಲ್ನಲ್ಲಿ 15 ಜನರ ಸ್ಕ್ವಾಡ್ನಲ್ಲಿ ಯಾರನ್ನೆಲ್ಲ ಸೆಲೆಕ್ಟ್ ಮಾಡಬಹುದು ಅನ್ನೋದನ್ನ ಪ್ರೆಡಿಕ್ಟ್ ಮಾಡ್ತಾ ಇರ್ತಾರೆ. ಈಗ ರಾಬಿನ್ ಉತ್ತಪ್ಪ ಸೆಲೆಕ್ಟ್ ಮಾಡಿರುವಂತ ತಂಡ ಅಚ್ಚರಿ ಮೂಡಿಸುವಂತಿದೆ. ಹಾಗೆ ಇದನ್ನ ಅವರು ವರ್ಲ್ಡ್ ಕಪ್ ಗನ್ ಎಂದಿದ್ದಾರೆ. ಸೊ ಸೆನ್ಸೇಷನಲ್ ಬ್ಯಾಟರ್ ಸೂರ್ಯವಂಶಿ ಹಾಗೆ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ಗೂ ಕೂಡ ತಂಡದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಹಾಗಾದ್ರೆ ಉತ್ತಪ್ಪ ಯಾರನ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ, ಅವರು ಕೊಟ್ಟಿರುವಂತ ರೀಸನ್ಸ್ ಏನು? ವೈಭವ್ ಸೂರ್ಯವಂಶಿಗೂ ಕೂಡ ಅವಕಾಶ ಸಿಗುತ್ತಾ? ಭುವಿಗೆ ಸೆಕೆಂಡ್ ಚಾನ್ಸ್ ಇದೆಯಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2027ರ ಏಕದಿನ ವಿಶ್ವಕಪ್ಗೆ ಇನ್ನೂ 1 ವರ್ಷಕ್ಕಿಂತ ಜಾಸ್ತಿ ಟೈಮ್ ಇದೆ. ಮುಂದಿನ ವರ್ಷ ಅಕ್ಟೋಬರ್ನಲ್ಲಿ ಟೂರ್ನಿ ಸ್ಟಾರ್ಟ್ ಆಗಲಿದೆ. ಸೊ ಈ ಟೂರ್ನಿಗೆ ಭಾರತ ಕೂಡ ಈಗಿನಿಂದಲೇ ಟೀಮ್ ಫೈನಲ್ ಮಾಡೋಕೆ ನಾನಾ ಲೆಕ್ಕಾಚಾರಗಳನ್ನು ಹಾಕ್ತಾ ಇದೆ. 2011ರಲ್ಲಿ ಕೊನೆಯ ಬಾರಿಗೆ ಏಕದಿನ ವಿಶ್ವಕಪ್ ಗೆದ್ದಿದ್ದ ಭಾರತ 2023ರಲ್ಲಿ ಫೈನಲ್ಗೆ ಬಂದರೂ ಕೂಡ ಜಸ್ಟ್ ಮಿಸ್ ಆಗಿತ್ತು. ಆಸ್ಟ್ರೇಲಿಯಾ ಪಂದ್ಯವನ್ನ ಗೆದ್ದು ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಗೆ ಮುತ್ತಿಟ್ಟಿದ್ರು. ಆದರೆ 2027ಕ್ಕೆ ಟ್ರೋಫಿ ಮಿಸ್ ಆಗಲೇಬಾರದು ಎನ್ನುವಂತ ಹಠಕ್ಕೆ ಬಿದ್ದಿರೋ ಭಾರತ ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆಯನ್ನು ಕೂಡ ಶುರು ಮಾಡಿದೆ. ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಹಾಗೆ ನಮೀಬಿಯಾ ಜಂಟಿಯಾಗಿ ಆಯೋಜನೆ ಮಾಡಲಿರುವಂತ ಈ ಶೋಪೀಸ್ ಇವೆಂಟ್ಗೆ ರಾಬಿನ್ ಉತ್ತಪ್ಪ ಅಚ್ಚರಿಯ ರೀತಿಯಲ್ಲಿ ಟೀಮ್ ಫೈನಲ್ ಮಾಡಿದ್ದಾರೆ. ಸೊ ಇಲ್ಲಿ ಅವರು ಒಂದೊಂದು ವಿಭಾಗಗಳಲ್ಲಿ ಯಾರನ್ನೆಲ್ಲ ಪಿಕ್ ಮಾಡಬಹುದು ಅನ್ನೋದನ್ನ ಹೇಳಿದ್ದಾರೆ. ಸೊ ಹೇಗಿದೆ ಅವರ ಪ್ರೆಡಿಕ್ಷನ್ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ರಾಬಿನ್ ಉತ್ತಪ್ಪ ಸೆಲೆಕ್ಟ್ ಮಾಡಿರುವಂತಹ ತಂಡದಲ್ಲಿ ತಾವು ಆರಂಭಿಕ ಬ್ಯಾಟರ್ಗಳಾಗಿ ಭಾರತ ಪರ ಯಾರನ್ನ ಸೆಲೆಕ್ಟ್ ಮಾಡ್ತೀವಿ ಇರೋದನ್ನ ಹೇಳಿದ್ದಾರೆ. ಸೊ ಇಲ್ಲಿ ಟೀಮ್ ಇಂಡಿಯಾ ಪರ ಓಪನರ್ಗಳಾಗಿ 3 ಬ್ಯಾಟರ್ಗಳನ್ನು ಅವರು ಪಿಕ್ ಮಾಡಿದ್ದಾರೆ. ಅಂದ್ರೆ 2027ರ ಏಕದಿನ ವಿಶ್ವಕಪ್ ತಂಡದಲ್ಲಿ ಭಾರತ ಪರವಾಗಿ ಅವರು 3 ಓಪನರ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಮಾಜಿ ನಾಯಕ ರೋಹಿತ್ ಶರ್ಮಾ ಹಾಗೆ ಹಾಲಿ ಕ್ಯಾಪ್ಟನ್ ಆಗಿರುವಂತ ಶುಭ್ಮನ್ ಗಿಲ್ ಇದ್ದಾರೆ. ಹಾಗೆ ಯಂಗ್ ಬ್ಯಾಟರ್ ಅಥವಾ ಸೆನ್ಸೇಷನಲ್ ಬ್ಯಾಟರ್ ತಾನೇ ಕರೆಸಿಕೊಳ್ತಿರುವಂತ ವೈಭವ್ ಸೂರ್ಯವಂಶಿಯನ್ನು ಕೂಡ ಅವರು ತಂಡದಲ್ಲಿ ಓಪನರ್ಗಳ ಸ್ಲಾಟ್ನಲ್ಲಿ ಪಿಕ್ ಮಾಡಿದ್ದಾರೆ. ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ ಆಸ್ ಯೂಶುವಲ್ ಏಕದಿನ ಮಾದರಿಯಲ್ಲಿ ಓಪನರ್ ಆಗಿ ಕಣಕ್ಕಿಳಿತಾ ಇದ್ದಾರೆ. ಸೊ ಹಾಗಾಗಿ ಇವರು ನೆಕ್ಸ್ಟ್ 2027ರ ಏಕದಿನ ವಿಶ್ವಕಪ್ ತಂಡದಲ್ಲಿದ್ದರೂ ಕೂಡ ಇವರಿಬ್ಬರೇ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ತರನಾದಂತ ಬದಲಾವಣೆ ಇರೋದಿಲ್ಲ. ಬಟ್ ಇಲ್ಲಿ ರಾಬಿನ್ ಉತ್ತಪ್ಪ ಅಚ್ಚರಿಯ ರೀತಿಯಲ್ಲಿ ವೈಭವ್ ಸೂರ್ಯವಂಶಿಯನ್ನ ಪಿಕ್ ಮಾಡಿದ್ದಾರೆ. ಸೊ ಕಳೆದ 2 ತಿಂಗಳ ಹಿಂದಷ್ಟೇ ವೈಭವ್ ಸೂರ್ಯವಂಶಿ ಭಾರತ T20 ತಂಡದ ಪರ ಟೀಮ್ ಇಂಡಿಯಾಗೆ ಪದಾರ್ಪಣೆ ಮಾಡಿದ್ದಾರೆ. ಇನ್ನೂ ಕೂಡ ಏಕದಿನ ಮಾದರಿಯಲ್ಲಿ ಅವರು ಇನ್ನೂ ಕೂಡ ಡೆಬ್ಯೂ ಮಾಡಿಲ್ಲ. ಹೀಗಿದ್ರೂ ಕೂಡ ಅವರು ಆಲ್ರೆಡಿ ಏಕದಿನ ವಿಶ್ವಕಪ್ ತಂಡಕ್ಕೆ ವೈಭವ್ ಸೂರ್ಯವಂಶಿ ಓಪನರ್ ಸ್ಲಾಟ್ನಲ್ಲಿ ಬ್ಯಾಕಪ್ ಪ್ಲೇಯರ್ ಆಗಿ ತಂಡದಲ್ಲಿ ಇರಬಹುದು ಅಥವಾ ಅವರನ್ನು ಕೂಡ ಆಡಿಸಿದ್ರು ಕೂಡ ಆಡಿಸಬಹುದು ಅನ್ನೋ ರೀತಿಯಲ್ಲಿ ಅವರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಓಪನರ್ ಸ್ಲಾಟ್ ಸಿಕ್ಕಿಲ್ಲ ಅಂದ್ರೆ ಅಟ್ಲೀಸ್ಟ್ ನಂಬರ್ 3ನಲ್ಲಾದ್ರೂ ಕೂಡ ವೈಭವ್ಗೆ ನೀವು ಅವಕಾಶವನ್ನ ಕೊಡಿ ಅಥವಾ ವೈಭವ್ನ ಓಪನರ್ ಮಾಡಿ ಗಿಲ್ಗೆ ನಂಬರ್ 3ನಲ್ಲಿ ಅವಕಾಶ ಮಾಡಿ ಅಂತ ಹೇಳಿ ಇಲ್ಲಿ ರಾಬಿನ್ ಉತ್ತಪ್ಪ ಹೇಳಿದ್ದಾರೆ. ಸೊ ಇಲ್ಲಿ ವೈಭವ್ನ ಅವರು ಸೆಲೆಕ್ಟ್ ಮಾಡಿರೋದು ಒಂದು ರೀತಿಯಾಗಿ ಅಚ್ಚರಿಯ ಕ್ರಮವಾಗಿದೆ. ಆನಂತರದಲ್ಲಿ ಮಿಡಲ್ ಆರ್ಡರ್ನಲ್ಲಿ ರಾಬಿನ್ ಉತ್ತಪ್ಪ ಸೆಲೆಕ್ಟ್ ಮಾಡಿರುವಂತಹ ಹೆಸರುಗಳು ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್ ಹಾಗೆ ಸಂಜು ಸ್ಯಾಮ್ಸನ್. ಸೊ ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾ ಪರ ನಂಬರ್ 3ನಲ್ಲಿ ಬ್ಯಾಟಿಂಗ್ ಮಾಡುವಂತ ವಿರಾಟ್ ಕೊಹ್ಲಿ ಏಕದಿನ ಮಾದರಿಯಲ್ಲಿ 2027ರ ವಿಶ್ವಕಪ್ನಲ್ಲೂ ಕೂಡ ನಂಬರ್ 3ನಲ್ಲಿ ಬ್ಯಾಟಿಂಗ್ ಮಾಡಲಿ. ಸೊ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಇಲ್ಲಿ ಉತ್ತಪ್ಪ ಪ್ರೆಡಿಕ್ಟ್ ಮಾಡಿದ್ದಾರೆ. ಹಾಗೆ ನಂಬರ್ 4ನಲ್ಲಿ ಶ್ರೇಯಸ್ ಅಯ್ಯರ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಪ್ರಸ್ತುತ ಟೀಮ್ ಇಂಡಿಯಾ ಪರ ಏಕದಿನ ಮಾದರಿಯ ಪಂದ್ಯಗಳಲ್ಲಿ ಶ್ರೇಯಸ್ ಅಯ್ಯರ್ ವೈಸ್ ಕ್ಯಾಪ್ಟನ್ ಆಗಿ ತಂಡಕ್ಕೆ ಸೆಲೆಕ್ಟ್ ಆಗ್ತಿದ್ದಾರೆ. ಸೊ ಅವರನ್ನ 2027ರ ವಿಶ್ವಕಪ್ ತಂಡದಲ್ಲೂ ಕೂಡ ಆಯ್ಕೆ ಮಾಡಿರುವಂತಹ ಉತ್ತಪ್ಪ ನಂಬರ್ 4ನಲ್ಲಿ ಅವರು ಬ್ಯಾಟಿಂಗ್ ಮಾಡೋಕೆ ಅವಕಾಶವನ್ನ ಕೊಡಬಹುದು ಎಂದಿದ್ದಾರೆ. ಇನ್ನು ವಿಕೆಟ್ ಕೀಪರ್ ಕೋಟಾದಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಒಂದು KL ರಾಹುಲ್ ಹಾಗೆ ಮತ್ತೊಬ್ಬರು ಸಂಜು ಸ್ಯಾಮ್ಸನ್. ಬಟ್ ಇಲ್ಲಿ ಸಂಜು ಸ್ಯಾಮ್ಸನ್ ಭಾರತ ಪರ T20 ಪಂದ್ಯಗಳಿಗೆ ಮಾತ್ರನೇ ಇತ್ತೀಚೆಗೆ ಸೀಮಿತ ಆಗಿರುವಂತದ್ದು. ಹೀಗಿದ್ರೂ ಕೂಡ ಅವರನ್ನ ಏಕದಿನ ವಿಶ್ವಕಪ್ನಲ್ಲಿ ತಂಡದ ಪರ ಆಡಿಸಬಹುದು ಅಂತೇಳಿ ಸೊ ಸೆಕೆಂಡ್ ಆಪ್ಷನ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ರಾಬಿನ್ ಉತ್ತಪ್ಪ ಇಲ್ಲಿ ಸಂಜು ಸ್ಯಾಮ್ಸನ್ ರನ್ನ ಪಿಕ್ ಮಾಡಿದ್ದಾರೆ. KL ರಾಹುಲ್ ಆಸ್ ಯೂಶುವಲ್ ಪ್ಲೇಯಿಂಗ್ 11ನಲ್ಲಿ ಸೆಲೆಕ್ಟ್ ಆಗ್ತಾರೆ. ಹಾಗೆ ನಂಬರ್ 5 ಅಥವಾ 6ರಲ್ಲಿ ಆಡ್ತಾರೆ. ಸೊ ಇಶಾನ್ ಕಿಶನ್ ರನ್ನ ಕೈ ಬಿಟ್ಟು ರಾಬಿನ್ ಉತ್ತಪ್ಪ ಸೊ ಸಂಜು ಸ್ಯಾಮ್ಸನ್ ಬೆಟರ್ ಆಪ್ಷನ್ ಅನ್ಸುತ್ತೆ ವಿಕೆಟ್ ಕೀಪಿಂಗ್ ಬ್ಯಾಟರ್ ಆಗಿ ತಂಡದಲ್ಲಿ ಇರೋಕೆ ಅಂತೇಳಿ ಸೊ ಸಂಜುರನ್ನ ಪಿಕ್ ಮಾಡಿದ್ದಾರೆ ರಾಬಿನ್ ಉತ್ತಪ್ಪ. ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ T20 ಪರ. ಹೀಗಾಗಿ ಏಕದಿನ ಮಾದರಿಯಲ್ಲೂ ಕೂಡ ಚೆನ್ನಾಗಿ ಆಡ್ತಾರೆ ಅನ್ನೋದು ಅವರ ನಂಬಿಕೆ.
ಇನ್ನು ಆಲ್ರೌಂಡರ್ಸ್ ಹಾಗೆ ಸ್ಪಿನ್ ಕೋಟಾದಲ್ಲಿ ಇಲ್ಲಿ ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ ಹಾಗೆ ಕುಲ್ದೀಪ್ ಯಾದವ್ ಅವರನ್ನ ಫೈನಲ್ ಮಾಡಿರುವಂತದ್ದು. ಇಲ್ಲಿ ರಾಬಿನ್ ಉತ್ತಪ್ಪ ಪ್ರಕಾರ ಆಲ್ರೌಂಡರ್ ಕೋಟಾದಲ್ಲಿ ಹಾರ್ದಿಕ್ ಪಾಂಡ್ಯ ಹಾಗೆ ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ 3 ಜನ ಕೂಡ ಬರ್ತಾರೆ. ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಪ್ಲೇಯರ್, ಹೀಗಾಗಿ ಹಾರ್ದಿಕ್ ಪಾಂಡ್ಯ ಇರ್ಲಿ ಅಂತೇಳಿ ಹೇಳ್ತಾ ಇರುವಂತದ್ದು. ಹಾಗೆ ಅಕ್ಷರ್ ಪಟೇಲ್ಗೆ ಸಾಕಷ್ಟು ಅನುಭವ ಇದೆ, ಜೊತೆಗೆ ಸಾಕಷ್ಟು ICC ಟೂರ್ನಮೆಂಟ್ಗಳಲ್ಲಿ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಅನ್ನು ಆಡಿದ್ದಾರೆ. ಬ್ಯಾಟಿಂಗ್ ಅಥವಾ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡ್ತಾರೆ ಅಂತೇಳಿ ಪಿಕ್ ಮಾಡಿದ್ದಾರೆ. ಇನ್ನು ರವೀಂದ್ರ ಜಡೇಜಾ ಸಾಕಷ್ಟು ಅನುಭವ ಇದೆ, ಹಾಗೆ ತಂಡದ ಹಿರಿಯ ಆಟಗಾರ ಕೂಡ. ಸ್ಪಿನ್ ವಿಭಾಗದಲ್ಲಿ ರವೀಂದ್ರ ಜಡೇಜಾ ಅವರ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ ಅನ್ನುವಂತ ಕಾರಣಕ್ಕೆ ರವೀಂದ್ರ ಜಡೇಜಾರನ್ನ ಪಿಕ್ ಮಾಡಿದ್ದಾರೆ. ಹಾಗೆ ಚೈನಾಮನ್ ಸ್ಪಿನ್ನರ್ ಆಗಿರುವಂತಹ ಸ್ಪೆಷಲಿಸ್ಟ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಅವರನ್ನು ಕೂಡ ಇಲ್ಲಿ ಅವರ ಸ್ಕ್ವಾಡ್ ನಲ್ಲಿ ಪಿಕ್ ಮಾಡಿದ್ದಾರೆ ರಾಬಿನ್ ಉತ್ತಪ್ಪ. ಇನ್ನು ವೇಗದ ಬೌಲರ್ಗಳಾಗಿ ರಾಬಿನ್ ಉತ್ತಪ್ಪ 4 ಆಟಗಾರರ ಹೆಸರನ್ನ ಪಿಕ್ ಮಾಡಿದ್ದಾರೆ. ಒಂದು ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಭುವನೇಶ್ವರ್ ಕುಮಾರ್ ಹಾಗೆ ಹರ್ಷದೀಪ್ ಸಿಂಗ್. ಜಸ್ಪ್ರೀತ್ ಬುಮ್ರಾ ಭಾರತದ ನಂಬರ್ 1 ಪ್ರಿಯಾರಿಟಿ ಬೌಲರ್. ಅದರಲ್ಲೂ ಕೂಡ ICC ಟೂರ್ನಮೆಂಟ್ಸ್ ಅಂತ ಬಂದಾಗ ಜಸ್ಪ್ರೀತ್ ಬುಮ್ರಾ ಫಾಸ್ಟ್ ಬೌಲಿಂಗ್ ವಿಭಾಗದಲ್ಲಿ ಯಾವತ್ತೂ ಕೂಡ ನಂಬರ್ 1 ಸೆಲೆಕ್ಷನ್ ಅಥವಾ ಪ್ಲೇಯರ್ ಆಗೇ ಇರ್ತಾರೆ. ಸೊ ಆಸ್ ಯೂಶುವಲ್ ಈಗ ರಾಬಿನ್ ಉತ್ತಪ್ಪ ಕೂಡ ಅವರನ್ನ ಪಿಕ್ ಮಾಡಿದ್ದಾರೆ. ಇನ್ನು ಮೊಹಮ್ಮದ್ ಸಿರಾಜ್ರನ್ನ ಪಿಕ್ ಮಾಡಿರೋದು ಸ್ವಲ್ಪ ಅಚ್ಚರಿಯ ರೀತಿಯಲ್ಲಿ ಇರುವುದು. ಯಾಕಂತಂದ್ರೆ ಈಗ ಟೀಮ್ ಇಂಡಿಯಾ ಮೊಹಮ್ಮದ್ ಸಿರಾಜ್ರನ್ನ ಕೇವಲ ಟೆಸ್ಟ್ ಪಂದ್ಯಗಳಿಗೆ ಮಾತ್ರನೇ ಸೀಮಿತ ಮಾಡಿದೆ. ಅವರನ್ನ ಸೀಮಿತ ಓವರ್ಗಳ ಪಂದ್ಯಗಳಿಗೆ ಅಷ್ಟಾಗಿ ಸೆಲೆಕ್ಷನ್ ಮಾಡ್ತಾ ಇಲ್ಲ. ಹೀಗಿದ್ರೂ ಕೂಡ ಅವರಲ್ಲಿ ಎಬಿಲಿಟಿ ಇದೆ ಎನ್ನುವಂತಹ ಕಾರಣಕ್ಕೆ ಉತ್ತಪ್ಪ ಸಿರಾಜ್ರನ್ನು ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ಭುವನೇಶ್ವರ್ ಕುಮಾರ್, ಎಲ್ಲರ ಒತ್ತಾಯ ಕೂಡ ಒಂದೇ ಆಗಿರುವಂತದ್ದು. ಡೊಮೆಸ್ಟಿಕ್ ನಲ್ಲಿ ಹಾಗೆ IPL ನಲ್ಲಿ ಭುವನೇಶ್ವರ್ ಕುಮಾರ್ ಇಂದ ಬರ್ತಾ ಇರುವಂತಹ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಹಾಗೆ ಅವರ ಪರ್ಫಾರ್ಮೆನ್ಸ್ ಎಲ್ಲವನ್ನು ಕೂಡ ಪರಿಗಣಿಸಿ ಭುವನೇಶ್ವರ್ ಕುಮಾರ್ಗೆ 2027 ಏಕದಿನ ವಿಶ್ವಕಪ್ ತಂಡದಲ್ಲಿ ಅವಕಾಶ ನೀಡಬೇಕು ಅಂತೇಳಿ ಈಗ ರಾಬಿನ್ ಉತ್ತಪ್ಪ ಕೂಡ ಬ್ಯಾಟ್ ಬೀಸಿರುವಂತದ್ದು. ಸಾಕಷ್ಟು ಮಾಜಿ ಕ್ರಿಕೆಟಿಗರ ಒತ್ತಾಯದಂತೆ ಉತ್ತಪ್ಪ ಕೂಡ ಭುವನೇಶ್ವರ್ ಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ 2022 ಬಳಿಕ ಭುವಿ ಭಾರತ ಪರ ಆಡೋಕೆ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಏಕದಿನ ವಿಶ್ವಕಪ್ಗೆ ಅವ್ರನ್ನ ಕನ್ಸಿಡರ್ ಮಾಡ್ತಾರಾ ಅನ್ನೋದೇ ಇಲ್ಲಿರುವಂತ ಯಕ್ಷ ಪ್ರಶ್ನೆ. ಇನ್ನು ಹರ್ಷದೀಪ್ ಸಿಂಗ್ ಕೂಡ ಈ ಲಿಸ್ಟ್ ನಲ್ಲಿ ಇರುವಂತದ್ದು. ಫಾಸ್ಟ್ ಬೌಲರ್ಗಳ ಲಿಸ್ಟ್ ನಲ್ಲಿ ಹರ್ಷದೀಪ್ ಸಿಂಗ್ ರನ್ನು ಕೂಡ ತಂಡಕ್ಕೆ ಸೆಲೆಕ್ಟ್ ಮಾಡಬಹುದು ಅಂತ ಹೇಳಿ ಉತ್ತಪ್ಪ ಸಲಹೆಯನ್ನ ನೀಡಿದ್ದಾರೆ. ಹೀಗೆ 4 ಕೋಟಾಗಳಲ್ಲಿ ಒಟ್ಟಾರೆಯಾಗಿ 15 ಆಟಗಾರರನ್ನ ರಾಬಿನ್ ಉತ್ತಪ್ಪ ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆ ಈ ತಂಡಕ್ಕೆ ಅವರು ಬಾಂಬ್ ಸ್ಕ್ವಾಡ್ ಅಂತ ಹೆಸರನ್ನು ಇಟ್ಟಿದ್ದಾರೆ. ಸೊ ಇದೇ ಆಟಗಾರರನ್ನ ಏಕದಿನ ವಿಶ್ವಕಪ್ ತಂಡದಲ್ಲಿ ಫೈನಲ್ ಮಾಡಿ ಮುಂದಿನ 1 ವರ್ಷ ಅಂದ್ರೆ ಈಗ್ಲಿಂದಲೇ ಯಾವುದೇ ಟೀಮ್ ಮಾಡದೆ ಇವರನ್ನೇ ಆಡಿಸಿದ್ರೆ 2027 ಏಕದಿನ ವಿಶ್ವಕಪ್ ಆಡೋಕೆ ಪರ್ಫೆಕ್ಟ್ ಟೀಮ್ ಆಗುತ್ತೆ ಎನ್ನುವಂತ ಸಜೆಷನ್ ನೀಡಿದ್ದಾರೆ. 2027 ಏಕದಿನ ವಿಶ್ವಕಪ್ ವೇಳೆಗೆ ಟೀಮ್ ಇಂಡಿಯಾ ಒಟ್ಟು ಇನ್ನ 14 ಅಧಿಕೃತ ಏಕದಿನ ಪಂದ್ಯಗಳನ್ನು ಆಡಬೇಕಿದೆ. BCCI ರಿಲೀಸ್ ಮಾಡಿರುವಂತಹ 2026-27 ಅಧಿಕೃತ ವೇಳಾಪಟ್ಟಿ ಹಾಗೆ ICCಯ FTP ಅಂದ್ರೆ ಫ್ಯೂಚರ್ ಟೂರ್ಸ್ ಪ್ರೋಗ್ರಾಂ ಪ್ರಕಾರನೇ ಈ ಪಂದ್ಯಗಳು ನಡೆಯುತ್ತವೆ. ವೆಸ್ಟ್ ಇಂಡೀಸ್ ವಿರುದ್ಧ 3 ಪಂದ್ಯ, ನ್ಯೂಜಿಲೆಂಡ್ ವಿರುದ್ಧ 5 ಪಂದ್ಯಗಳ ಸರಣಿ ಹಾಗೆ ಶ್ರೀಲಂಕಾ ವಿರುದ್ಧ 3 ಪಂದ್ಯ, ಜಿಂಬಾಬ್ವೆ ವಿರುದ್ಧ 3 ಪಂದ್ಯಗಳ ಸರಣಿ. ಸೊ ಟೋಟಲ್ ಆಗಿ 4 ಸರಣಿಗಳಿಂದ ಒಟ್ಟು 14 ಪಂದ್ಯಗಳನ್ನ ಭಾರತ ಆಡಬೇಕಿದೆ. ಸೊ ಇಷ್ಟೇ ಅಲ್ಲದೆ ವಿಶ್ವಕಪ್ ಅನ್ನ ಟಾರ್ಗೆಟ್ ಮಾಡಿ ವಾರ್ಮ್ ಅಪ್ ಪಂದ್ಯಗಳಾಗಿ ಹೆಚ್ಚುವರಿ ತ್ರಿಕೋನ ಏಕದಿನ ಸರಣಿಗಳನ್ನ ಆಡೋ ಚಾನ್ಸಸ್ ಕೂಡ ಇರುತ್ತೆ. ಒಟ್ನಲ್ಲಿ ಟೀಮ್ ಇಂಡಿಯಾಗೆ ಸದ್ಯ ಇರುವಂತಹ ಮೇನ್ ಟಾಸ್ಕ್ ಅಂದ್ರೆ ಅದು 2027 ಏಕದಿನ ವಿಶ್ವಕಪ್ ಟ್ರೋಫಿ ಗೆಲುವು. ಅದಕ್ಕಾಗಿ ಒಂದು ಸರ್ವ ಸಮರ್ಥ ಹಾಗೆ ಬಲಿಷ್ಠ ತಂಡವನ್ನೇ ಫೈನಲ್ ಮಾಡಬೇಕಿದೆ. ಇದಕ್ಕೆ ರಾಬಿನ್ ಉತ್ತಪ್ಪ ಕೂಡ ತಮ್ಮದೇ ಸ್ಟೈಲ್ ಅಲ್ಲಿ ಟೀಮ್ ಅನ್ನ ಫೈನಲ್ ಮಾಡಿದ್ದಾರೆ. ಸೊ ಇಲ್ಲಿ ರಾಬಿನ್ ಉತ್ತಪ್ಪ ಸೆಲೆಕ್ಟ್ ಮಾಡಿರುವಂತ ಆಟಗಾರರ ಪಟ್ಟಿ ಸರಿಯಾಗಿದ್ವು ಅಥವಾ ಯಾರನ್ನ ಚೇಂಜ್ ಮಾಡಬೇಕು? ಸೊ ನಿಮ್ಮ ಪ್ರಕಾರ ಏಕದಿನ ತಂಡ ಹೇಗಿರಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.